ನಮಸ್ಕಾರ ಗೆಳೆಯರೆ, ಡಿಜಿಟಲ್ ಇಂಡಿಯಾ ಇನ್ಫಾರ್ಮೇಷನ್ಗೆ ಸ್ವಾಗತ. ಇವತ್ತು ನಾವು SSPನಲ್ಲಿ KYC ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ ಸೇವಾ ಸಿಂಧು ಲಾಗಿನ್ ಆಗೋಣ. ID ಮತ್ತು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಆಲ್ ಸರ್ವಿಸ್ ಅಂತ ಈ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾಕ್ಸ್ನಲ್ಲಿ KYC ಅಂತ ಟೈಪ್ ಮಾಡಿ. ಬಯೋಮೆಟ್ರಿಕ್ KYC ಅಂತ ಬರುತ್ತೆ ಸ್ಕಾಲರ್ಶಿಪ್ ಒಳಗೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆಗ್ತಾ ಇದೆ. ನಿಮಗೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಸೇಮ್ ಟೈಪ್ ಮಾಡಿ. ನಂತರ SSP ID ಅಥವಾ SARS ID ಅನ್ನು ಟೈಪ್ ಮಾಡಬೇಕು. ನಮ್ಮಲ್ಲಿ ಯಾವುದಿದೆ ಅದನ್ನು ಇಲ್ಲಿ ಟೈಪ್ ಮಾಡಿ. ಕೆಳಗೆ ಯಾವ ಸ್ಕೂಲ್ದು ಸ್ಕಾಲರ್ಶಿಪ್ ಆಗ್ತಾ ಇದ್ದಾರೆ ಅಂತ ಕೇಳ್ತಾ ಇದೆ. ಮ್ಯಾಟ್ರಿಕ್ ಅಥವಾ ಪೋಸ್ಟ್ ಮ್ಯಾಟ್ರಿಕ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಫಾರ್ KYC ಅಂತ ಕೇಳ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕೆಳಗೆ ಟಿಕ್ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬಯೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಬೇಕು. ಫಿಂಗರ್ ಪ್ರಿಂಟ್ ಅಂತ ಇದೆ, ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಸರಿಯಾಗಿ ಫಿಂಗರ್ ಪ್ರಿಂಟ್ ಬರಬೇಕು. ನಂತರ ಅದು ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ ಡೈರೆಕ್ಟ್ ಆಗಿ ಫಸ್ಟ್ ಪೇಜ್ ಮೇಲೆ ಹೋಗುತ್ತೆ. ಇಲ್ಲಿ ನಿಮಗೆ ಹೆಸರು ಮತ್ತು ನಿಮ್ಮ ಫೋಟೋ, SSP IDನಲ್ಲಿರೋ ನಂಬರ್, ಹೆಸರು ಕಾಣಿಸುತ್ತೆ. ಎರಡು ಮ್ಯಾಚ್ ಆಗಬೇಕು. ನಂತರ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಸ್ಲಿಪ್ ಜನರೇಟ್ ಆಗುತ್ತೆ. ನಿಮ್ಮ ಹೆಸರು ಮತ್ತು ಅರ್ಜಿ ಸಂಖ್ಯೆಯನ್ನು ತೋರಿಸುತ್ತೆ. ಇದನ್ನು ನೀವು ಪ್ರಿಂಟ್ ಮಾಡಿಕೊಂಡು ಇಟ್ಟುಕೊಳ್ಳಬಹುದು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಮುಂದಿನ ವಿಡಿಯೋಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.